ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತತ್ವ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ನಾನು ನಿತಿನ್ ಜೈನ್ ವಿ. ಸೊ ಇವತ್ತು ನಾವು ಡೈಲಿ ಅನಾಲಿಸಿಸಲ್ಲಿ ಏನೇನು ಕಲಿತಾ ಇದ್ದೀವಿ ಅಂತಂದರೆ, ಒಂದು ನಿಫ್ಟಿ ಫಿಫ್ಟಿಲಿ ನಾವು ಇವತ್ತು ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನೋಡೋಣ. ಸೊ ನಾನು ಯಾವ ರೀತಿ ಟ್ರೇಡ್ ಮಾಡಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಸೊ ಇದು ಯಾವುದೇ ಬೈ ಸೆಲ್ಲು ರೆಕಮೆಂಡೇಶನ್ ಅಲ್ಲ. ಸೊ ಅದಾದಮೇಲೆ ನಾವು ಮಿಡ್ ಕ್ಯಾಪ್ನ ನೋಡೋಣ. ಸೊ ನಮ್ಮ ಆಲ್ರೌಂಡರ್ ಕೋರ್ಸ್ನ ಯಾರ್ಯಾರು ತಗೊಂಡಿದ್ರೋ ಸೊ ಅವ್ರಿಗೆ ಮಿಡ್ ಕ್ಯಾಪ್ ಬಗ್ಗೆ ಹೇಳ್ಕೊಟ್ಟಿದ್ವಿ. ಮಿಡ್ ಕ್ಯಾಪಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋದನ್ನ ಹೇಳ್ಕೊಟ್ಟಿದ್ವಿ. ಸೊ ನಮ್ದು ಇವತ್ತು ಟ್ರೆಂಡ್ ಕೂಡ ಚೇಂಜ್ ಆಯಿತು. ಏನು ನಮ್ಮದು ಬೈ ಸೈಡ್ ಇತ್ತೋ ಇವತ್ತು ನಮಗೆ ಸೆಲ್ ಸೈಡ್ ಟ್ರೇಡಿಂಗ್ ಸಿಕ್ತು. ಸೊ ನಾವು ಅದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ನಿಫ್ಟಿ ಫಿಫ್ಟಿದು ಡೈಲಿ ಟೈಮ್ ಫ್ರೇಮಿಗೆ ಬರೋಣ. ಸೊ ಇದು ನೋಡೋದಾದರೆ ಇವತ್ತು ನಿಫ್ಟಿ ಫಿಫ್ಟಿ ಒಂದು ಒಳ್ಳೆ ಟ್ರೆಂಡ್ನ ಕೊಟ್ಟಿದೆ. ಸೊ ನಾವು ಇದನ್ನು ಯಾವ ರೀತಿ ರೈಡ್ ಮಾಡ್ಬೋದಾಗಿತ್ತು ಅಂತ 5 ಮಿನಿಟ್ಸಿಗೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡೋದಾದರೆ ನಿಫ್ಟಿ ಫಿಫ್ಟಿ ಬಂದ್ಬಿಟ್ಟು ಎಕ್ಸಾಕ್ಟ್ ನಮ್ಮ ಬ್ಲ್ಯಾಕ್ ಲೈನ್ ಹತ್ರ ಬಂದು ಕ್ಲೋಸ್ ಆಗಿದೆ. ಸೊ ನಮ್ಮ ಬ್ಲ್ಯಾಕ್ ಲೈನ್ನ ಇನ್ನೂ ಬ್ರೇಕ್ ಮಾಡಿಲ್ಲ. ಸೊ ನಾಳೆ ಏನಾಗುತ್ತೆ, ಈ ಬ್ಲ್ಯಾಕ್ ಲೈನ್ನ ಬ್ರೇಕ್ ಮಾಡುತ್ತಾ ಅಥವಾ ಇಲ್ಲಿಂದ ಸ್ವಲ್ಪ ಮೇಲೋಗಿ ಆಮೇಲೆ ಲೈನ್ನ ಟೆಸ್ಟ್ ಮಾಡಿ ಆಮೇಲೆ ಬ್ರೇಕ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ನಾವು ಇವಾಗ ಅವರ್ಲಿ ಟೈಮ್ ಫ್ರೇಮಿಗೆ ಬಂದರೆ, ಸೊ ಈ ಚಾರ್ಟು ನಮಗೆ ಈ ರೀತಿ ನೋಡೋಕೆ ಕಾಣಿಸುತ್ತೆ. ಸೊ ಇದು ನಾನು ಫಿಬೋನಚಿನ ಡ್ರಾ ಮಾಡಿದ್ದೀನಿ. ಸೊ ಇದು ಏನಕ್ಕೆ ಮಾಡಿದ್ದೀನಿ ಅಂದರೆ ಎ ಈಕ್ವಲ್ ಟು ಸಿ ಫಿಬೋನಚಿನ ನಾನು ಡ್ರಾ ಮಾಡಿದ್ದೀನಿ. ಸೊ ನಾವು ಇದನ್ನು ಮುಂಚೆನೇ ಮಾತಾಡಿದ್ವಿ. ಸೊ ಯಾವಾಗ ನಮಗೆ ಈ ಒಂದು ಝೋನಲ್ಲಿ ಇತ್ತು ಮಾರ್ಕೆಟು, ಅವಾಗ ಇದು ವೇವ್ ಎ, ಇದು ವೇವ್ ಬಿ ನಡೀತಾ ಇರ್ಬೋದು. ಸೊ ನೆಕ್ಸ್ಟ್ ವೇವ್ ಸಿ ನಡಿಬೋದು ಅಂತ ನಾವು ಮಾತಾಡಿದ್ವಿ. ಸೊ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ. ಸೊ ನಮಗೆ ಎಲ್ರಿಗೂ ಗೊತ್ತಿರೋ ಥರ ವೇವ್ ಅನಾಲಿಸಿಸ್ ಪ್ರಕಾರ ನಮ್ಮೆಲ್ರಿಗೂ ಗೊತ್ತಿರೋ ಥರ ವೇವ್ ಸಿ ಬಂದ್ಬಿಟ್ಟು 3 ಝೋನಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಯಾವ್ಯಾವ ಝೋನು ಅಂತಂದರೆ 1.272 1.38. ಸೊ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು 1.272 ಹತ್ರ ಮಾರ್ಕೆಟ್ ಇದೆ. ಸೊ ನಾವು ನಾಳೆ ಏನು ನೋಡಬೇಕು ಅಂತಂದರೆ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗುತ್ತೋ ಅಥವಾ ಇನ್ನು ಕೆಳಗಡೆ ಬಂದು 1.38 ರಿವರ್ಸ್ ಆಗುತ್ತೆ ಅಂತ ನೋಡಬೇಕು. ಸೊ ಅಕಸ್ಮಾತ್ ಇಲ್ಲಿಂದ ರಿವರ್ಸ್ ಆಗದೇ ಮಾರ್ಕೆಟ್ ಏನಾದರೂ ಇನ್ನೂ ಕೆಳಗಡೆ ಹೋಯ್ತು ಅಂತಂದರೆ ಸೊ ನಾವು ಅವಾಗ ನಮ್ಮ ವೇವ್ ಕೌಂಟ್ನ ನಾವು ಚೇಂಜ್ ಮಾಡಿಸಬೇಕಾಗುತ್ತೆ. ಸೊ ನಾವು ಏನಿದು ಎ ಬಿ ಸಿ ಅಂತ ಓದಿದ್ವೋ, ಸೊ ಇದು ಸಿ ವೇವ್ ಆಗಿರಲ್ಲ, 1 2 3 ಅಂತ ನಾವು ಓದಬೇಕಾಗುತ್ತೆ. ಸೊ ಇದಿಷ್ಟು ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಸೊ ಅದಾದಮೇಲೆ ನಾವು ನಿಫ್ಟಿ ಫಿಫ್ಟಿದು 5 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಹೋಗೋಣ. ಸೊ ನಮಗೆ ಇವತ್ತು ಮಾರ್ಕೆಟು ತುಂಬ ಸಿಂಪಲಾಗಿ ಕ್ಲೋಸ್ ಆಯಿತು. ಯಾರ್ಯಾರು ನಮ್ಮ ಕೋರ್ಸ್ನ ತಗೊಂಡಿದ್ದೀರೋ ನಿಮ್ಗೆಲ್ರಿಗೂ ಗೊತ್ತು, ಮಾರ್ಕೆಟ್ ಯಾವಾಗ ಗ್ಯಾಪ್ ಡೌನ್ ಆಗಿ ಫಸ್ಟ್ನೇ ಕ್ಯಾಂಡ್ಲೆ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಗುತ್ತೋ ನಾವು ಅವಾಗ ಸಿ ಇ ಸೆಲ್ ಮಾಡಬೇಕು ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ಯಾರ್ಯಾರು ಸಿ ಇ ಸೆಲ್ ಮಾಡಿದ್ದೀರೋ ಇವತ್ತು ಒಂದು ಒಳ್ಳೆ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿರ್ತೀರ. ಸೊ ನೀವು ಸಿ ಇ ಸೆಲ್ ಎಲ್ಲಿ ಮಾಡಿರ್ತೀರ ಅಂದರೆ 25,400 25,400 ಸೀಸ್ನ ನೀವು ಸೆಲ್ ಮಾಡಿರ್ತೀರ ಇವತ್ತು. ಸೊ ಯಾವಾಗ ಅಂದರೆ ಈ ಒಂದು ಲೋನಲ್ಲಿ ಈ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆದಾಗ. ಸೊ ನಿಮ್ಗೆ ಅರೌಂಡು ಅವಾಗ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಮ್ಮು 110 ರೂಪಾಯಿ ಇತ್ತು. ಸೊ ಯಾರ್ಯಾರು 110 ರೂಪಾಯಿಗೆ ಇವತ್ತು ಸಿನ ಸೆಲ್ ಮಾಡಿದ್ರು, ಸೊ ನಮ್ಮ ಎಂಟ್ರಿ ಸಿಕ್ಕಾಗ ಸೊ ಇವತ್ತು ಮಾರ್ಕೆಟು ಕ್ಲೋಸಿಂಗ್ ಟೈಮಲ್ಲಿ ಅದು 38 ರೂಪಾಯಿ ಕ್ಲೋಸ್ ಆಗಿದೆ. ಸೊ ನಾವು ಅರೌಂಡ್ 72 ರೂಪಾಯಿನ ನಾವು ಇವತ್ತು ಕ್ಯಾಪ್ಚರ್ ಮಾಡಿದ್ವಿ. ಅಗೇನ್ ನಾನು ಇದು ಹೇಳ್ತಾ ಇದ್ದೀನಿ, ಇದು ಯಾವುದೇ ಬೈ ಸೆಲ್ಲು ರೆಕಮೆಂಡೇಶನ್ ಅಲ್ಲ. ಸೊ ನಾವು ಇವತ್ತು ಏನೇನು ಮಾಡ್ಬೋದಾಗಿತ್ತು ನಮ್ಮ ರೂಲ್ಸ್ ಪ್ರಕಾರ, ನಮ್ಮ ಟ್ರೇಡಿಂಗ್ ರೂಲ್ಸ್ ಪ್ರಕಾರ ನಾವು ಇವತ್ತು ಮಾರ್ಕೆಟಲ್ಲಿ ಏನೇನು ಮಾಡ್ಬೋದಾಗಿತ್ತು ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ನಾವಿಲ್ಲಿ ಫಸ್ಟ್ನೇ ಕ್ಯಾಂಡ್ಲೆ ಗ್ಯಾಪ್ ಡೌನ್ ಆಗಿ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಯಿತು. ಸೊ ನಾವಿಲ್ಲಿ ಸಿನ ಸೆಲ್ ಮಾಡಿದ್ವಿ. ಸೊ ಸಿನ ಸೆಲ್ ಮಾಡಿದ್ವಿ. ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಇಲ್ಲಿ ಬಂದಿದ್ರೆ
ಇಲ್ಲಿ ಬಂದು ಗ್ರೀನ್ ಕಲರ್ ಮೂಮೆಂಟಮಲ್ಲಿ ಕ್ಲೋಸ್ ಆಗಿದ್ರೆ ಸೊ ಇದೇ ನಮ್ಮ ಎಕ್ಸಿಟ್ ಪಾಯಿಂಟ್. ಸೊ ನಾವಿಲ್ಲಿ ಸ್ಟಾಪ್ ಲಾಸ್ ತಗೊಂಡು ಸೊ ಬೇಕಂದ್ರೆ ರಿವರ್ಸ್ ಟ್ರೇಡ್ನ ನಾವು ತಗೋಬೋದಾಗಿತ್ತು. ಸೊ ಆದರೆ ಆ ಥರದ ಅವಕಾಶ ನಮಗೆ ಮಾರ್ಕೆಟಿಂಗ್ ಕೊಡಲಿಲ್ಲ. ಗ್ಯಾಪ್ ಡೌನ್ ಆಯಿತು, ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಯಿತು, ಅದಾದಮೇಲೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಕೆಳಗಡೆನೆ ಬಂತು. ಸೊ ಅದು ಅಲ್ಲದೆ ಸೊ ಯಾರ್ಯಾರು ಇಚ್ಚಿ ಮೊಗ್ಗುನ ಯೂಸ್ ಮಾಡ್ತಿರೋ ಸೊ ನಿಮಗೆ ಇನ್ನೂ ಒಂದು ಡಬಲ್ ಕನ್ಫರ್ಮೇಷನ್ ಸಿಕ್ಬಿಟ್ಟಿರುತ್ತೆ. ಸೊ ಮಾರ್ಕೆಟು ಗ್ಯಾಪ್ ಡೌನ್ ಆಗಿ ರೆಡ್ ಕಲರ್ ಮೂಮೆಂಟಮ್ ಆದ ತಕ್ಷಣ ಸೊ ನಾನು ಇಚ್ಚಿ ಮೊಗ್ಗುನ ಆ್ಯಡ್ ಮಾಡ್ತೀನಿ. ಸೊ ನೀವು ಇಲ್ಲಿ ಇಚ್ಚಿ ಮೊಗ್ಗುನ ಆ್ಯಡ್ ಮಾಡಿದ ತಕ್ಷಣ ನೋಡ್ಬೇಕು. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು. ಸೊ ಇಲ್ಲಿ ಓಪನ್ ಆದ ತಕ್ಷಣ TS, KS, ಕ್ಲೌಡು ಇವು ಮೂರಿಂದನೂ ಕೆಳಗಡೆ ಬಂದು ಮೂಮೆಂಟಮ್ ರೆಡ್ಡಲ್ಲಿ ಕ್ಲೋಸ್ ಆಗಿದೆ. ಸೊ ಇದು ನಮ್ಮ ಪರ್ಫೆಕ್ಟ್ ಎಂಟ್ರಿ ಪಾಯಿಂಟ್ ಇದು. ಸೊ ನಾವು ಇಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ಇಡೀ ಟ್ರೆಂಡ್ನ ಇವತ್ತು ನಾವು ರೈಡ್ ಮಾಡಿದ್ವಿ. ಸೊ ಯಾರ್ಯಾರಿಗೆ ಬೇಕು ಅಂತಂದರೆ ಇಲ್ಲೆಲ್ಲ ನೀವು ಇಲ್ಲೆಲ್ಲಾದ್ರೂ ಬಂದಾಗ ಸೊ ಇಲ್ಲಿ ಸೊ ಈ ಒಂದು ಪಾಯಿಂಟಲ್ಲಾದರೂ ಆಗಿರ್ಬೋದು ಅಥವಾ ಈ ಒಂದು ಪಾಯಿಂಟಲ್ಲಾದರೂ ಆಗಿರ್ಬೋದು. ಸೊ ನೀವು ಬೇಕು ಅಂದರೆ ಇನ್ನೊಂದು ಪೊಸಿಷನ್ ಆ್ಯಡ್ ಮಾಡ್ಕೋಬೋದಾಗಿತ್ತು. ಸೊ ಬೇಡ ಅಂತ ಸೊ ಇಲ್ಲಿ ಏನು ಎಂಟ್ರಿ ಮಾಡಿದ್ರು ಅದನ್ನೇ ರೈಡ್ ಮಾಡಿದ್ರು ಇವತ್ತು ಸಾಕು. ಸೊ ಇದಿಷ್ಟು ನಮ್ಮದು ನಿಫ್ಟಿ 50ಯ ಅನಾಲಿಸಿಸ್, ಇವತ್ತಿನ ಅನಾಲಿಸಿಸ್. ಸೊ ನಾವು ನಾಳೆ ಏನು ಮಾಡ್ಬೋದು ಅಂತ ನೋಡೋಣ. ಸೊ ನಾಳೆ ಏನು ಮಾಡ್ಬೋದು ಮಾರ್ಕೆಟು? ಸೊ ನಮಗಿರೋದೇ 3 ಸಿಚುವೇಶನ್. ಏನು, ಒಂದು ಮಾರ್ಕೆಟು ಗ್ಯಾಪ್ ಅಪ್ ಆಗ್ಬೋದು, ಇಲ್ಲ ಗ್ಯಾಪ್ ಡೌನ್ ಆಗ್ಬೋದು, ಇಲ್ಲ ಫ್ಲ್ಯಾಟ್ ಓಪನಿಂಗ್ ಆಗ್ಬೋದು. ಸೊ ಇದಿಷ್ಟು ಸಿಚುವೇಶನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತ ನೋಡ್ತಾ ಹೋಗೋದು. ಸೊ ನಾಳೆ ಏನಾದ್ರು ಮಾರ್ಕೆಟು ಗ್ಯಾಪ್ ಅಪ್ ಆಯಿತು ಅಂತಂದ್ರೆ ಸೊ ನಾಳೆ ಏನಾದ್ರು ಮಾರ್ಕೆಟು ಗ್ಯಾಪ್ ಅಪ್ ಆಗಿ ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಯಿತು ಅಥವಾ ಪ್ರೈಸ್ ಆ್ಯಕ್ಷನ್ ಆಯಿತು ಅಂತಂದರೆ ಸೊ ನಾವೇನು ಮಾಡ್ತೀವಿ, ಸೆಲ್ ಸೈಡ್ ಹೋಗ್ತೀವಿ. ಸೊ ಇಲ್ಲ ಮಾರ್ಕೆಟು ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂತಂದರೆ ಸೊ ನಾವು ವೆಯ್ಟ್ ಮಾಡ್ತೀವಿ. ಮಾರ್ಕೆಟಲ್ಲಿ ಕಂಡೀಷನ್ ನಮ್ಮ ಒಂದು ಪರ್ಫೆಕ್ಟ್ ಕನ್ಫರ್ಮೇಷನ್ ಸಿಗೋವರೆಗೂ ನಾವು ವೆಯ್ಟ್ ಮಾಡ್ತೀವಿ. ಸೊ ಏನು ಅಂತಂದರೆ ಐದರ್ ಇದು TS, KS ಹತ್ರ ಏನಾದ್ರು ಹೋಗ್ಬೇಕು, ಇಲ್ಲ ಈ ಒಂದು ಲೋನ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆದರೂ ಬೀಟ್ ಮಾಡಬೇಕು. ಸೊ ಇದೆಷ್ಟಕ್ಕೂ ನಾವು ವೆಯ್ಟ್ ಮಾಡಿ ಆಮೇಲೆ ಟ್ರೇಡ್ ಮಾಡ್ತೀವಿ. ಸೊ ಇಲ್ಲ ಮಾರ್ಕೆಟು ನಾಳೆ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಸೊ ನಾಳೆ ಏನಾದ್ರು ಮಾರ್ಕೆಟು ಗ್ಯಾಪ್ ಡೌನ್ ಆಯಿತು ಅಂತಂದರೆ ಗ್ಯಾಪ್ ಡೌನ್ ಆಗಿ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಯಿತು, ಇವತ್ತು ಥರನೇ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಯಿತು ಅಂದರೆ ನಾವು ಅಗೈನ್ ನಾಳೆನೂ ಕೂಡ ಸೆಲ್ ಸೈಡ್ ಹೋಗ್ಬೋದು. ಸೊ ನಾನು ಅದನ್ನೇ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ ಟ್ರೇಡು ಅಂತ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೆ. ಸೊ ಇದಿಷ್ಟು ನಾವು ನಿಫ್ಟಿ 50ಲಿ ಏನೇನು ಮಾಡ್ಬೋದು ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ನಾವು ಏನು ಮಾಡ್ತಾ ಇದ್ವಿ, ಸೊ ಯಾರ್ಯಾರು ನಮ್ಮ ಆಲ್ರೌಂಡರ್ ಕೋರ್ಸ್ ತಗೊಂಡಿದ್ರು ಸೊ ಅವ್ರಿಗೆ ಮಿಡ್ ಕ್ಯಾಪ್ ಬಗ್ಗೆ ನಾವು ಹೇಳ್ಕೊಟ್ಟಿದ್ವಿ. ಸೊ ಮಿಡ್ ಕ್ಯಾಪಲ್ಲಿ ನಾವು ಏನು ಮಾಡಿದ್ವಿ ಇಷ್ಟು ದಿನ ನೋಡ್ತಾ ಹೋಗೋದು. ಸೊ ಮಿಡ್ ಕ್ಯಾಪಲ್ಲಿ ನೀವು 24ನೇ ತಾರೀಕು ಸೊ 24ನೇ ತಾರೀಕು ಎಂಟ್ರಿ ಆಗಿರ್ತೀರ. ಸೊ 24ನೇ ತಾರೀಕು ಎಂಟ್ರಿ ಆಗಿ ನೀವು ಅರೌಂಡ್ ಇಲ್ಲಿ ಬೇಕಾದ್ರೆ ಎಂಟ್ರಿ ಆಗೋದಾಗಿತ್ತು. ಅದು ಮಿಸ್ ಮಾಡಿದ್ರೆ ಇಲ್ಲಿ ಎಂಟ್ರಿ ಆಗಿದ್ದೀರ ಅಂತ ನಾನು ತಿಳ್ಕೊಂಡೆ ಸಮೇತ. ಸೊ ನೀವು ಅರೌಂಡ್ ಎಷ್ಟು ಪಾಯಿಂಟ್ ಹಿಡ್ದಿರ್ತೀರ ಅಂದರೆ ಅರೌಂಡ್ ಒಂದು 100 ಪಾಯಿಂಟ್ ಹಿಡ್ದಿರ್ತೀರ. ಸೊ ನೀವು ಇಲ್ಲಿ ಎಕ್ಸಿಟ್ ಆದ್ರಿ, ಇಲ್ಲಿ ಎಕ್ಸಿಟ್ ಆಗೋದು ಮಿಸ್ ಮಾಡ್ಕೊಂಡ್ರಿ, ಇಲ್ಲಿ ಎಕ್ಸಿಟ್ ಆದ್ರಿ ಅಂತ ಅಂದ್ರೆ ಸಮೇತ ನೀವು ಅರೌಂಡ್ ಒಂದು 50 ಪಾಯಿಂಟ್ ಹಿಡ್ದಿರ್ತೀರ. ಸೊ ಎಷ್ಟು ದಿನಕ್ಕೆ ಅಂದರೆ 24ನೇ ತಾರೀಕಿಗೆ ಎಂಟ್ರಿ ಆಗಿರ್ತೀರ, 27ಕ್ಕೆ ಎಕ್ಸಿಟ್ ಆಗಿದ್ದಾರೆ. ಒಂದು 2-3 ಡೇಸಲ್ಲಿ ನೀವು ಒಂದು 50 ಪಾಯಿಂಟ್ಸ್ನ ಹಿಡಿದಿರ್ತೀರಿ. ಸೊ ಅದಾದಮೇಲೆ ನಮಗೆ ಇವತ್ತು ಮಾರ್ಕೆಟ್ ಬಂದ್ಬಿಟ್ಟು ರಿವರ್ಸ್ ಟ್ರೇಡ್ ಕೊಡ್ತು. ಸೊ ನಾವಿಲ್ಲಿ ರೆಡ್ ಲೈನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ನಮಗಿಲ್ಲಿ ಸೆಲ್ ಝೋನ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಸೊ ಇದೇನು ಇಂಡಿಕೇಶನ್ನು, ನಾವು ಇನ್ಮೇಲೆ ಬೈಯಿಂಗ್ ಸೈಡು ಹೋಗಬಾರ್ದು, ಬರೀ ಸೆಲ್ಲಿಂಗ್ ಸೈಡ್ ಮಾತ್ರನೇ ಹೋಗ್ಬೇಕು ಅಂತ ಅರ್ಥ. ಸೊ ನೆಕ್ಸ್ಟ್ ನಾವು ಬೈಯಿಂಗ್ ಸೈಡ್ ಯಾವಾಗ ಹೋಗ್ತೀವಿ ಅಂತಂದರೆ ಯಾವಾಗ ನಮಗೆ 4 ಅವರ್ಸ್ ಟೈಮ್ ಫ್ರೇಮಲ್ಲಿ ನಿಫ್ಟಿ ಮಿಡ್ ಕ್ಯಾಪು ಕೆಳಗಡೆ ಬಂದ್ಬಿಟ್ಟು RSIನ ಕ್ರಾಸ್ ಓವರ್ ಮಾಡುತ್ತೋ, ಇನ್ನೂ ಇದು 47ಅಲ್ಲಿದೆ. ಸೊ 30ಗೆ ಬಂದು ಯಾವಾಗ ಕ್ರಾಸ್ ಓವರ್ ಮಾಡುತ್ತೋ ನಾವು ಅವಾಗ ಸೆಲ್ಲಿಂಗ್ ಕಂಡೀಷನ್ನ ಎಕ್ಸಿಟ್ ಮಾಡಿಬಿಟ್ಟು ಬೈಯಿಂಗ್ ಕಂಡೀಷನ್ ಸೈಡ್ ಹೋಗ್ಬೋದು. ಸೊ ನಮ್ಗೆ ಇವತ್ತು ಬಂದ್ಬಿಟ್ಟು ಅರೌಂಡ್
ಇಲ್ಲಿ ನಮಗೆ ಎಂಟ್ರಿ ಸಿಕ್ಕಿದೆ. ಸೊ ಡಬಲ್ ಕನ್ಫರ್ಮೇಷನ್ ತಗೊಂಡೆ ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ಸೊ ನಮಗೆಲ್ಲೂ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಸೊ ಮಾರ್ಕೆಟ್ ಇನ್ನೀ ಕ್ಲೋಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಇನ್ನೂ ಒಂದು ದೊಡ್ಡ ಮೂಮೆಂಟಮ್ ಕ್ಯಾಂಡ್ಲು ಬಂದು ಕ್ಲೋಸ್ ಕೊಟ್ಟಿದೆ ಕೆಳಗಡೆ. ಸೊ ಅದಕ್ಕೋಸ್ಕರ ನಾವು ಇನ್ನೂ ಈ ಒಂದು ಪೊಸಿಷನ್ನ ಉಳಿಸ್ಕೊಂಡಿದ್ದೀವಿ. ಸೊ ಇದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀವಿ? ಸೊ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀವಿ ಅಂದರೆ ಮತ್ತೆ ಇದು ಅಗೈನ್ ಕೆ ಎಸ್ ಒಳಗಡೆ ಹೋಗೋವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಇಲ್ಲ ನೀವು ಈ ಝೋನ್ನ ಮಾರ್ಕ್ ಮಾಡ್ಕೊಂಡಿದ್ದೀರಾ, ಸೊ ಈ ಝೋನಿಗೆ ಬಂದ ತಕ್ಷಣ ನಾನು ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀನಿ ಅಂದರೆ ನೀವು ಇಲ್ಲಿ ಬೇಕಾದರೆ ಎಕ್ಸಿಟ್ ಮಾಡ್ಕೊಬೋದು. ಸೊ ನೀವು ಈ ಒಂದು ಝೋನ್ನ ಮಾರ್ಕ್ ಮಾಡ್ಕೊಬೋದು. ಎಲ್ಲಿ ಅಂತಂದರೆ 13,380. ಸೊ ಈ ಒಂದು ಝೋನ್ನ ಮಾರ್ಕೆಟ್ ಯಾವಾಗ ಬಂದು ಟಚ್ ಮಾಡುತ್ತೋ ಸೊ ನೀವು ಅವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಇನ್ನು ಕೆಳಗಡೆ ಹೋದರೂ ಇಟ್ಸ್ ಓಕೆ. ಸೊ ನನಗೆ ಇಷ್ಟೇ ಪ್ರಾಫಿಟ್ ಸಾಕು, ನಾನು ಇಲ್ಲೇ ಎಕ್ಸಿಟ್ ಆಗ್ತೀನಿ ಅಂದರೆ ಸೊ ನೀವು ಇಲ್ಲಿ ಬೇಕಾದ್ರೆ ಎಕ್ಸಿಟ್ ಆಗ್ಬೋದು. ಇಲ್ಲ ನಾನು ಇನ್ನೂ ವೆಯ್ಟ್ ಮಾಡ್ತೀನಿ, ಇನ್ನು ಕೆಳಗಡೆ ಹೋಗೋ ಚಾನ್ಸಸ್ ಇದೆ ಅನ್ಸುತ್ತೆ, ನಾನು ವೆಯ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಕೆ ಎಸ್ ಒಳಗಡೆ ಮಾರ್ಕೆಟ್ ಯಾವಾಗ ಹೋಗುತ್ತೋ ಅವಾಗ ನಾನು ಪ್ರಾಫಿಟ್ ಬುಕ್ ಮಾಡ್ಕೊತೀನಿ ಅಂದರೆ ನೀವು ಆ ರೀತಿ ಬೇಕಾದ್ರೂ ಮಾಡ್ಬೋದು. ಸೊ ಇದಿಷ್ಟು ನಮ್ಮ ನಿಫ್ಟಿ 50 ಮತ್ತು ಮಿಡ್ ಕ್ಯಾಪಿನ ಡೈಲಿ ಅನಾಲಿಸಿಸ್. ಸೊ ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು, ಸೊ ನಾವು ನಾಳೆ ಏನೇನು ಮಾಡ್ಬೋದು ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದೆ ಅನ್ನೋದಾದರೆ ನಿಫ್ಟಿ 50 ಆಗಿರ್ಬೋದು ಅಥವಾ ಮಿಡ್ ಕ್ಯಾಪಲ್ಲಾದರೂ ಆಗಿರ್ಬೋದು. ಸೊ ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇದೆ ಅನ್ನೋದಾದರೆ ಸೊ ನೀವು ಕಮೆಂಟ್ ಮಾಡಿ. ಸೊ ಇಲ್ಲಾಂದರೆ ಮೆಸೇಜ್ ಮಾಡ್ಬೋದು. ಯಾರ್ಯಾರು ನಮ್ಮ ಕೋರ್ಸ್ನ ತಗೊಂಡಿರೋ ಸೊ ನೀವು ಮೆಸೇಜ್ ಮಾಡಿದ್ರೆ ನೆಕ್ಸ್ಟು ನಾನು Q&A ಸೆಕ್ಷನಲ್ಲಿ ಕ್ವಶನ್ನ ಕ್ಲಿಯರ್ ಮಾಡ್ತೀನಿ. ಸೊ ಇಲ್ಲ ನೀವು ಝೂಮ್ ಮೀಟಿಂಗ್ಗೆ ಅಟೆಂಡ್ ಆದರೆ ಸೊ ನೀವು ಅಲ್ಲಿ ಬೇಕಾದ್ರೆ ನಿಮ್ಮ ಕ್ವಶನ್ಸ್ನ ಸೊ ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ನನ್ನ ಈ ಒಂದು ಅನಾಲಿಸಿಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು.